ಬಿಜೆಪಿ ಬಳಿ ತನ್ನ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸುವಷ್ಟು ಸಂಖ್ಯಾಬಲ ಇದೆ. 30 ಅಂತ ಹಂಚಿಕೆ ಮಾಡಿತ್ತು ತಮ್ಮಿಬ್ಬರು ಅಭ್ಯರ್ಥಿಗಳಿಗೆ ವೋಟನ್ನ. ಉಳಿದ ಮತಗಳನ್ನು ಜೆಡಿಎಸ್ನ ಅಭ್ಯರ್ಥಿಗಳಿಗೆ ಚಲಾಯಿಸೋದಕ್ಕೆ ಸೂಚಿಸಲಾಗಿದೆ. ಮೂವರಿಗೆ ಡಾಕ್ಟರ್ ಚಂದ್ರು ಲಮಾಣಿ, ಸಿದ್ದು ಪಾಟೀಲ್, ವಿಠಲ್ ಹಲಗೇಕರ್ ಈ 3 ವೋಟು 30 + 30 60 ಆಯಿತು. ಬಟ್ ಯತ್ನಾಳ್ ಅವರು ಬಿಜೆಪಿಯನ್ನು ಬೆಂಬಲಿಸುವ ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ 59 ಸಾಕು. ಉಳಿದ 3 ಮತಗಳನ್ನು ಜೆಡಿಎಸ್ಗೆ ಮತ್ತು 2ನೇ ಪ್ರಾಶಸ್ತ್ಯದ ವೋಟುಗಳನ್ನು ಜೆಡಿಎಸ್ನ ಅಭ್ಯರ್ಥಿಗೆ ಚಲಾಯಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ಅದರಂತೆ ಬಿಜೆಪಿ ಶಾಸಕರು ಮತ ಚಲಾಯಿಸಿದ್ದಾರೆ. 3ರ ಮೊದಲ ಪ್ರಾಶಸ್ತ್ಯದ ವೋಟು ಜೆಡಿಎಸ್ನ ಅಭ್ಯರ್ಥಿಗೆ. ಆ 3 ಯಾರು ಅಂತಂದ್ರೆ ಚಂದ್ರು ಲಮಾಣಿ, ಸಿದ್ದು ಪಾಟೀಲ್, ವಿಠಲ್ ಹಳಗೇಕರ್ ಈ 3. ಬಿಜೆಪಿ ಬಳಿ ಒಟ್ಟು 62 ವೋಟು +2 ಯಾವುದು ಅಂತಂದ್ರೆ ಒಂದು ಜನಾರ್ದನ್ ರೆಡ್ಡಿ, ಮತ್ತೊಂದು ಯತ್ನಾಳ್. ಬಿಜೆಪಿಗೆ ಬೇಕಾಗಿದ್ದು ಅವರು 30 ಅಂತ ಮಾಡ್ಕೊಂಡಿರೋದ್ರಿಂದ 60 ಮಾತ್ರ. ಸೊ ಉಳಿದ 3 ವೋಟು ಅದನ್ನ ಜೆಡಿಎಸ್ನ ಅಭ್ಯರ್ಥಿ ಗೋವಿಂದ ರಾಜು ಅವರಿಗೆ ಮತ್ತು 2ನೇ ಪ್ರಾಶಸ್ತ್ಯದ ವೋಟನ್ನ 62 ವೋಟನ್ನು ಕೂಡ ಗೋವಿಂದ ರಾಜು ಅವರಿಗೆ ಚಲಾಯಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.